ನಿಮ್ಮ ಹೆಸರು ಆಂಟನಿ ಅಂತ ಎಲ್ಲಿಂದ ಬಂದದ್ದು? ಮೂಡುಬಿದಿರೆಯಿಂದ. ಏನಾಗ್ತದೆ ಒಂದು ಕಾಲು ನನಗೆ ಒಂದು ಸೈಡ್ ನೋವು ಸೈಡ್ ಈಗ ಸಹ ಉಂಟಾ? ಸ್ವಲ್ಪ ಕಾಲಿ ಸೊಂಟದಲ್ಲಿ ಉಂಟು. ಎಲ್ಲಿ? ಸೊಂಟದಲ್ಲಿ ಉಂಟು. ಹೌದು. ಯಾವಾಗಿಂದ ಸ್ಟಾರ್ಟ್ ಆಗಿದೆ ಅದು? ಅದು ಮುಂಚೆ ಇತ್ತು ಯಾವಾಗಲೂ ಅಲ್ಲಿ ಮುಂಚೆ ಅಂದ್ರೆ ಯಾವಾಗಿಂದ? ಒಂದು ನನಗೆ ಹರ್ನಿ ಆಪರೇಷನ್ ಆಗಿತ್ತು. ಯಾವ ಆಪರೇಷನ್? ಹರ್ನಿ ಹರ್ನಿದ? ಈಗ ಅದು ಒಂದು ಗುಣ ಆಗಿತ್ತು. ನಾನು ಜಾಸ್ತಿ ಎಲ್ಲ ನಿಂತರೆ ಇಲ್ಲ, ಕೈ ಕಾಲು ನೋವಾಗ್ತದೆ. ಮತ್ತೊಂದು ಅಲ್ಲೂ ಯಾವಾಗಲೂ ನೋವು ಶುರು ಆಗುದು. ಅಲ್ಲೂ ನೋವು ಈಗ ಉಂಟ ನೋವು? ಸ್ವಲ್ಪ ಉಂಟು. ಅದು ಹೋಗ್ತದೆ, ಇದು ಹೋಗ್ತದೆ. ಇದು ಆಕ್ಚುಲಿ ಪಾರಂಪರ್ಯ ಶಕ್ತಿ, ಅದು ಬಿಟ್ಟು ಹೋಗ್ತದೆ. ಈಗ ತಂದೆ ದೇವರ ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದೊಂದಿಗೆ ಕರ್ತನಿನ ಪಾದಪೀಠಕ್ಕೆ ಬಂದಿದ್ದೇನೆ. ಸಹೋದರ ಆಂಟನಿ ಅವರ ಆರೋಗ್ಯಕ್ಕಾಗಿ ನಾನು ಪ್ರಾರ್ಥನೆ ಮಾಡ್ತೇನೆ. ಸ್ವಾಮಿ ಕರ್ತನೆ, ಬಲ ಭುಜ, ಬಲ ಕೈ, ಬಲ ಸೈಡ್ ಅಲ್ಲಿರುವಂತಹ ನೋವು, ಸೊಂಟದಲ್ಲಿರುವಂತಹ ನೋವೆಲ್ಲ ಬಿಟ್ಟು ಹೋಗಲಿ. ಅವರ ಸೊಂಟವನ್ನು ವರ್ಷಗಳಿಂದ ಬಂಧಿಸಿರುವಂತಹ ನಗಿಟ್ಟು ಬಂಧನ ಬಿಟ್ಟು ಹೋಗಲಿ, ರೋಗ ಬಂಧನ ಬಿಟ್ಟು ಹೋಗಲಿ, ಹರ್ನಿಯದ ಸಮಸ್ಯೆ ಎಲ್ಲ ಬಿಟ್ಟು ಹೋಗಲಿ. ರೈಟ್ ನಾವ್ ಹಲ್ಲಿನ ನೋವು ಬಿಟ್ಟು ಹೋಗಲಿ, ಹಲ್ಲು ಫ್ರೀ ಆಗಲಿ, ಅಲ್ಲೂ ಫ್ರೀ ಆಗಲಿ, ಅಲ್ಲಿನ ನೋವೆಲ್ಲ ಬಿಟ್ಟು ಹೋಗಲಿ. ರೈಟ್ ನಾವ್ ರೋಗ ಬಂಧನಗಳು ಬಿಟ್ಟು ಹೋಗಲಿ, ರೋಗ ಬಂಧನ ಎಲ್ಲ ಬಿಟ್ಟು ಹೋಗಲಿ. ಫ್ರೀಡಮ್ ರಿಲೀಸ್ ಮಾಡ್ತಾ ಇದ್ದೇನೆ. ಸಹೋದರ ಆಂಟನಿ ಅವರ ಶರೀರ ಪವಿತ್ರಾತ್ಮನ ಗರ್ಭಗುಡಿಯಾಗಿದೆ. ಯಾವ ರೋಗಾತ್ಮ ಇರ್ಲಿಕ್ಕೆ ಅಧಿಕಾರ ಇಲ್ಲ. ಬಿಟ್ಟು ಹೋಗೆಂದು ಅಪ್ಪಣೆ ಕೊಡ್ತಾ ಇದ್ದೇನೆ. ಇನ್ ದ ನೇಮ್ ಆಫ್ ಜೀಸಸ್. ಕೀರ್ತನೆ 91:5-6 ವಚನ ಹೇಳ್ತದೆ, ಈ ಇರುಳಲ್ಲಿ ಸಂಚರಿಸುವ ಯಾವುದಕ್ಕೂ, ಹಗಲಲ್ಲಿ ಆರಿ ಬರೋ ಬಾಣಕ್ಕೂ, ಕತ್ತಲಲ್ಲಿ ಸಂಚರಿಸುವ ವಿಪತ್ತಿಗೂ, ಹಾನಿಕರವಾದ ಮಧ್ಯಾಹ್ನದ ಕೇಡಿಗೂ ಅಂಜ ಕಾರಣವಿಲ್ಲ. ಆ ರೋಗಾತ್ಮ ಶಕ್ತಿ ಹಿಂಬಾಲಿಸಿ ಬಂದಿರುವ ಪಾರಂಪರ್ಯ ಶಕ್ತಿ ಅದನ್ನು ಈಗ ಇವರು ಡಿಸ್ಕನೆಕ್ಟ್ ಮಾಡಿದೆ. ಇವರಿಂದಲೂ, ಇವರ ಮಗನಿಂದಲೂ, ಇವರ ಮುಂದಿನ ಸಂತತಿಯಿಂದಲೂ ಅದನ್ನು ಕಂಟಿನ್ಯೂ ಆಗದೆ ಅದನ್ನು ಡಿಸ್ಕನೆಕ್ಟ್ ಮಾಡ್ತಾ ಇದ್ದಾರೆ. ಬಿಟ್ಟೋಗ್ ಪಿಶಾಚ, ಬಿಟ್ಟು ಸೊಂಟ ಬಿಡು, ಕೈಕಾಲುಗಳನ್ನು ಬಿಡು, ಭುಜಗಳನ್ನು ಬಿಟ್ಟು, ಹಲ್ಲನ್ನು ಬಿಟ್ಟು. ಫ್ರೀಡಮ್ ಇನ್ ದ ನೇಮ್ ಆಫ್ ಜೀಸಸ್. ಯೇಸುವಿನ ಭಾಷಣಗಳ ಮೂಲಕ ಸಹೋದರ ಆಂಟನಿಯರ ಗುಣವಾಯಿತು. ಯೇಸುವಿನ ಭಾಷಣಗಳ ಮೂಲಕ ಸಹೋದರ ಆಂಟನಿಯರ ಗುಣವಾಯಿತು. ಯೇಸುವಿನ ಭಾಷಣಗಳ ಮೂಲಕ ಸಹೋದರ ಆಂಟನಿಯರ ಗುಣವಾಯಿತು. ಯೇಸು ಕ್ರಿಸ್ತನ ಭಾಷಣಗಳ ಮೂಲಕ ಸಹೋದರ ಆಂಟನಿಯವರ ಗುಣವಾಯಿತು. ಯೇಸುವಿನ ಭಾಷಣಗಳ ಮೂಲಕ ಸಹೋದರ ಆಂಟನಿಯವರ ಗುಣವಾಯಿತು. ಯೇಸುವಿನ ಭಾಷಣಗಳ ಮೂಲಕ ಸಹೋದರ ಆಂಟನಿಯವರ ಗುಣವಾಯಿತು. ಯೇಸುವಿನ ಭಾಷಣಗಳ ಮೂಲಕ ಸಹೋದರ ಆಂಟನಿಯವರ ಗುಣವಾಯಿತು. ಆಮೇಲೆ ಈಗ ನೋಡಿ, ಅಲ್ಲೂ ನೋವು ಇಲ್ಲ, ಇದಿಲ್ಲ. ಚೆಕ್ ಮಾಡಿ ನೋಡಿ, ಚೆಕ್ ಮಾಡಿ. ನೋವುಂಟಾ? ನೋವಿಲ್ಲ. ಹಲ್ಲು ಇಲ್ಲ, ಹಲ್ಲು ಇಲ್ಲ. ನನ್ನ ಸೇವೆಯಲ್ಲಿ ತುಂಬಾ ಹಲ್ಲು ನೋವುಗಳನ್ನು ಗುಣ ಮಾಡ್ತಾ ಇದ್ದಾನೆ ದೇವರು. ಅನೇಕ ರೋಗ ಗುಣ ಮಾಡ್ತಾರೆ. ಇದೊಂದು ಕೂಡ ಯೇಸು ಮಾಡುವಂಥದ್ದು. ಯೇಸುವಿಗೆ ಮಹಿಮೆ ಹೇಳಿ. ಹಲ್ಲೆಲೂಯಾ.